ಸುಮಾರು 4 ವರ್ಷಗಳ ಹಿಂದೆ ಸುಮನ ಎಂಬ ಮಹಿಳೆಯ ಗಂಡ ದುಬೈನಲ್ಲಿ ಕೆಲಸಕ್ಕೆ ಹೋದರು. ಗಂಡ ಹೆಂಡತಿ ಇಬ್ಬರೂ ಬಹಳ ಅನ್ಯೋನ್ಯವಾಗಿದ್ದರು. ಮೊದಲು ಸುಮನ ತನ್ನ ಗಂಡನ ಬಳಿ ಇಷ್ಟೊಂದು ದೂರ ಯಾಕೆ, ಇಲ್ಲೇ ಏನಾದರೂ ಕೆಲಸ ಮಾಡಿಕೊಂಡು ಇರೋಣ ಎಂದು ಹೇಳಿದಳು. ಆದರೆ ಗಂಡ ಇಲ್ಲಿದ್ದರೆ ಸಂಬಳ ಕಡಿಮೆ, ದುಬೈಗೆ ಹೋದರೆ ಹೆಚ್ಚು ಹಣ ಗಳಿಸಿ ಬೇಗ ಸೆಟಲ್ ಆಗಬಹುದು, ನಮ್ಮ ಮಗಳಾದ ಮೈತ್ರಿ ಮದುವೆ ಹೊತ್ತಿಗೆ ಸ್ವಲ್ಪ ಹಣವಾದರೂ ಉಳಿಸಿರಬೇಕು ಎಂದು ಹೇಳಿ ಬಲವಂತವಾಗಿ ದುಬೈಗೆ ಹೊರಟು ಹೋದರು. ಗಂಡ ದೂರ ಹೋದ ಮೇಲೆ ಸುಮನ ಕೆಲವು ದಿನಗಳ ಕಾಲ ತೀರಾ ಒಂಟಿಯಾಗಿ ಮತ್ತು ದುಃಖದಿಂದ ಇರುತ್ತಿದ್ದಳು. ಮನೆಯಲ್ಲಿ ಬೆಳೆಯುತ್ತಿರುವ ಮಗಳಿದ್ದಳು. ಮಗಳ ಹೆಸರು ಮೈತ್ರಿ. ಮೈತ್ರಿ ನೋಡಲು ಬಹಳ ಸುಂದರಿ, ಹಾಲುಗಲ್ಲಿನ ಗೊಂಬೆಯಂತೆ ಚಂದ್ರಬಿಂಬದಂತಹ ಮುಖ, ಉದ್ದನೆಯ ಜಡೆ ಅವಳದ್ದು. ಸುಮನ ಕೂಡ ಅಷ್ಟೇ ಚೆಲುವೆಯಾಗಿದ್ದಳು. ತನ್ನ ಸೌಂದರ್ಯಕ್ಕೆ ತಕ್ಕಂತೆ ಒಳ್ಳೆಯ ವ್ಯಕ್ತಿತ್ವ ಅವಳಿಗಿತ್ತು. ಇಬ್ಬರೂ ಒಂಟಿಯಾಗಿ ಇರುವುದರಿಂದ ಮೊದಲಿಗೆ ಸ್ವಲ್ಪ ಭಯವಿತ್ತು. ಗಂಡ ಬೇರೆ ದೇಶದಲ್ಲಿ ಇರುವುದರಿಂದ ಎಲ್ಲರ ಕಣ್ಣುಗಳು ಇವರ ಮೇಲೆ ಬೀಳುತ್ತಿದ್ದವು. ಸುಮನ ಅವರ ಅತ್ತೆಮಾವ ಬೇರೆ ಊರಿನಲ್ಲಿ ಇರುತ್ತಿದ್ದರು ಮತ್ತು ಸುಮನ ಅವರಿಗೆ ಅಷ್ಟೊಂದು ಹೊಂದುತ್ತಿರಲಿಲ್ಲ. ಅದಕ್ಕಾಗಿಯೇ ಅವಳ ಗಂಡ ದೂರಕ್ಕೆ ಬಂದು ಇಲ್ಲಿ ಸಂಸಾರ ಇಟ್ಟಿದ್ದನು. ಸುಮನ ಮನೆಗೆ ವಿನ್ನರ್ ಎಂಬ ಹಾಲು ಹುಡುಗ ಪ್ರತಿದಿನ ಹಾಲು ತಂದು ಕೊಡುತ್ತಿದ್ದನು. ಪ್ರತಿದಿನ ಮನೆಗೆ ಬಂದಾಗಲೆಲ್ಲ ಮೈತ್ರಿ ಸೌಂದರ್ಯವನ್ನು ನೋಡಿ ಹೇಗಾದರೂ ಅವಳನ್ನು ಪಡೆಯಬೇಕು ಎಂದು ಅಂದುಕೊಳ್ಳುತ್ತಿದ್ದನು. ಮೆಲ್ಲಗೆ ಅವರ ಮನೆಯ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ಸುಮನಾಳಿಗೆ ಹತ್ತಿರವಾದನು. ಮೈತ್ರಿ ಸಹ ಆ ಹಾಲು ಹುಡುಗನೊಂದಿಗೆ ತುಂಬಾ ಅಕ್ಕರೆಯಿಂದ ಮಾತನಾಡುತ್ತಿದ್ದಳು. ವಿನಯ್ಗೆ ಬೇಕಾಗಿದ್ದು ಅದೇ ನನ್ನ ಪಾಲು ಕಲಿಸಿದು ಎಂದು ಮನಸ್ಸಿನಲ್ಲಿಯೇ ಹಿಗ್ಗುತ್ತಿದ್ದನು. ವಿನಯ್ ಮೈತ್ರಿಯೊಂದಿಗೆ ಚಿಕ್ಕಪುಟ್ಟ ಜೋಕ್ಗಳನ್ನು ಮಾಡುತ್ತಾ ಅವಳನ್ನು ಆಕರ್ಷಿಸಲು ನೋಡುತ್ತಿದ್ದನು. ಅವನ ನಡವಳಿಕೆಯನ್ನು ಮೈತ್ರಿ ಕೂಡ ಅರಿತಿದ್ದಳು. ಆದರೂ ತನಗೆ ಏನೂ ತಿಳಿಯದಂತೆ ವರ್ತಿಸುತ್ತಿದ್ದಳು. ವಿನ್ನರ್ ಒಳ್ಳೆಯ ವಯಸ್ಸಿನಲ್ಲಿ ಇದ್ದ. ಸುಮಾರು 25 ವರ್ಷ ವಯಸ್ಸು ಇರಬಹುದು. ಅವನು ಪ್ರತಿದಿನ ಜಿಮ್ಗೆ ಹೋಗುತ್ತಿದ್ದನು. ಅವನ ಶರೀರವು ಕಟ್ಟುಮಸ್ತಾಗಿತ್ತು. ಬೇಕೆಂದೇ ಪ್ರತಿದಿನ ತೆರುವಾದ ಬನಿಯನ್ಗಳನ್ನು ಧರಿಸಿಕೊಂಡು ಬರುತ್ತಿದ್ದನು. ಗಂಡ ದುಬೈಗೆ ಹೋಗಿ 4 ವರ್ಷ ಆದ ಕಾರಣ ಸುಮನಳ ಆಸೆಗಳು ಹೆಚ್ಚಾಗಿದ್ದವು. ಅವಳು ತನ್ನ ಆಸೆಗಳನ್ನು ತಡೆದುಕೊಳ್ಳಲು ಆಗುತ್ತಿರಲಿಲ್ಲ. ಅವಳ ಹಿಂದೆ ಹಲವರು ಬೀಳುತ್ತಿದ್ದರು. ಆದರೆ ಸುಮನ ಯಾರನ್ನೂ ಗಮನಿಸುತ್ತಿರಲಿಲ್ಲ, ಏಕೆಂದರೆ ಅವಳದು ಸಂಪ್ರದಾಯಸ್ಥ ಕುಟುಂಬ. ಅವಳಿಗೆ ತನ್ನ ಗಂಡನೆಂದರೆ ಪ್ರೀತಿ. ಅದರ ಜೊತೆಗೆ ಏನಾದರೂ ತಪ್ಪು ಮಾಡಬೇಕೆಂದರೆ ಮನೆಯಲ್ಲಿ ಬೆಳೆಯುತ್ತಿರುವ ಮಗಳನ್ನು ನೋಡಿ ಹೆದರುತ್ತಿದ್ದಳು. ಆದರೆ ಹೆಚ್ಚು ದಿನ ಒಂಟಿಯಾಗಿ ಇರಲು ಸಾಧ್ಯವಾಗಲಿಲ್ಲ. ದಿನಗಳು ಕಳೆಯುತ್ತಾ ಸುಮನ ಮನಸ್ಸು ಸಹ ತಪ್ಪು ಮಾಡಲು ಹಾತೊರೆಯಿತು. ಆಗಲೇ ಅವಳ ಗಮನವೆಲ್ಲ ಹಾಲು ಹುಡುಗ ವಿನಯ್ ಮೇಲೆ ಬಿತ್ತು. ಅವನಿಂದ ಒಮ್ಮೆಯಾದರೂ ಆ ಸುಖವನ್ನು ಪಡೆಯಬೇಕು ಎಂದುಕೊಂಡಳು. ಆದರೆ ಮನೆಯಲ್ಲಿ ಮೈತ್ರಿ ಇದ್ದಾಳೆ ಎಂಬ ಸಂಕೋಚ ಇತ್ತು. ಆಗ ಅವಳಿಗೆ ಒಂದು ಯೋಚನೆ ಹೊಳೆಯಿತು. ಮಾರನೇ ದಿನ ಮೈತ್ರಿಯನ್ನು ಅವಳ ಗೆಳತಿಯರೊಂದಿಗೆ ಪಿಕ್ನಿಕ್ಗೆ ಕಳುಹಿಸಿದಳು. ಮನೆಯಲ್ಲಿ ಸುಮನ ಒಬ್ಬಳೇ ಇದ್ದಳು. ಮನೆಗೆ ಬಂದ ವಿನ್ನರ್ನು ಮನೆಯಲ್ಲಿ ಒಂದು ಚಿಕ್ಕ ಕೆಲಸವಿದೆ, ಇಲ್ಲೇ ಇರು ಎಂದು ಹೇಳಿದಳು. ವಿನ್ನರ್ ಸರಿ ಎಂದು ಅಲ್ಲೇ ನಿಂತನು. ವಿನಯ್ ಇಡೀ ಮನೆಯಲ್ಲಿ ಮೈತ್ರಿಗಾಗಿ ಹುಡುಕಿದರು. ಅವಳು ಎಲ್ಲೂ ಕಾಣಿಸಲಿಲ್ಲ. ಆಗ ಸುಮನ ಏನು ವಿನಯ್, ಏನು ಹುಡುಕುತ್ತಿದ್ದೀಯಾ ಎಂದು ಕೇಳಿದಳು. ಮೈತ್ರಿ ಇಲ್ಲವ ಆಂಟಿ ಎಂದು ಕೇಳಿದನು. ಇಲ್ಲ ವಿನಯ್, ಅವಳು ತನ್ನ ಗೆಳತಿಯರೊಂದಿಗೆ ಪಿಕ್ನಿಕ್ಗೆ ಹೋಗಿದ್ದಾಳೆ. ಏನು ನಿನಗೆ ಮೈತ್ರಿಯೇ ಬೇಕಾ? ನಿನಗೆ ಬೇಸರವಾದರೆ ನಾನು ಇದ್ದೇನಲ್ಲ, ನನ್ನೊಂದಿಗೆ ಎಂಜಾಯ್ ಮಾಡು ಎಂದು ಚೇಷ್ಟೆಯಿಂದ ಹೇಳಿದಳು. ಆದರೆ ವಿನಯ್ಗೆ ಸುಮನಾಳ ನಡವಳಿಕೆ ಹೊಸದಾಗಿ ಕಂಡಿತು. ಹಿಂದೆಂದೂ ಅವಳಲ್ಲಿ ಇಂತಹ ಬದಲಾವಣೆಯನ್ನು ನೋಡಿರಲಿಲ್ಲ. ಸರಿ, ಕೆಲಸ ಇದೆ ಎಂದಿದ್ದೀರಲ್ಲ ಆಂಟಿ, ಏನು ಕೆಲಸ ಮಾಡಬೇಕು ಎಂದನು. ಸರಿ ಹೇಳುತ್ತೇನೆ, ಆದರೆ ನೀನು ಏನಾದರೂ ತಿನ್ನುತ್ತೀಯಾ ಎಂದಳು. ಸುಮನ ಈಗೇನು ಬೇಡ ಆಂಟಿ, ಮೊದಲು ಕೆಲಸ ಹೇಳಿ ಮಾಡುತ್ತೇನೆ ಎಂದನು. ಆಗ ಸುಮನ, ನೀನು ಹೀಗೆ ಹೇಳುತ್ತೀಯಾ? ನನ್ನ ಹತ್ತಿರ ನಾಚಿಕೆ ಪಡಬೇಡ, ಈಗಲೇ ಬರುತ್ತೇನೆ ಇರು ಎಂದು ಹೇಳಿ ಕಿಚನ್ನಿಂದ ತಟ್ಟೆಯಲ್ಲಿ ಕೋವ ತಂದು ವಿನಯ್ಗೆ ಕೊಟ್ಟಳು. ಮೊದಲು ಬೇಡವೆಂದರೂ ಸುಮನ ಕೇಳಲಿಲ್ಲ. ಒಂದನ್ನು ತೆಗೆದು ಬಲವಂತವಾಗಿ ತಿನ್ನು ಎಂದು ಅವನ ಬಾಯಿಗೆ ಇಟ್ಟಳು. ಇವು ಚೆನ್ನಾಗಿವೆಯಲ್ಲ ಆಂಟಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ವಿನರ್ ಅವುಗಳನ್ನು ನತಿಯಿಂದ ನಂತರ ಆಂಟಿ ಕೆಲಸ ಹೇಳಿ ಮಾಡುತ್ತೇನೆ ಎಂದನು. ಏನೂ ಇಲ್ಲ, ಹಬ್ಬ ಬರುತ್ತಿದೆಯಲ್ಲ, ಕೊನೆಯೆಲ್ಲ ಜೇಡರ ಬಲೆ ಹಿಡಿದಿದೆ. ನೀನು ಏನು ಅಂದುಕೊಳ್ಳದೆ ಸ್ವಲ್ಪ ಧೂಳು ತೆಗೆದು ಸ್ವಚ್ಛ ಮಾಡುತ್ತೀಯಾ ಅಂತ ಕರೆದೆ ಎಂದು ಹತ್ತಿರ ಬಂದು ವಿನರನನ್ನು ಹಿಡಿದು ವಕ್ರವಾಗಿ ಉತ್ತರ ಕೊಟ್ಟಳು. ವಿನಯ್ಗೆ
ನಿಜವಾದ ವಿಷಯ ಅರ್ಥವಾಯಿತು. ಆಂಟಿ ವಿರಹ ವೇದನೆಯಲ್ಲಿ ಇದ್ದಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಸುಮನ ವಿನಲ್ನನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳಲು ಪ್ರಯತ್ನಿಸಿದಳು. ಆ ಸ್ಪರ್ಶದಿಂದ ವಿನಯ್ಗೆ ಕರೆಂಟ್ ಪಾಸ್ ಆದಂತಾಯ್ತು. ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಆಗಲಿಲ್ಲ. ಆದರೆ ವಿನಯ್ಗೆ ಮನಸ್ಸಿನಲ್ಲಿ ಒಂದು ಸಣ್ಣ ಅನುಮಾನ, ತಾನು ಮೈತ್ರಿಯನ್ನು ಇಷ್ಟಪಡುತ್ತಿದ್ದಾನೆ. ಆದರೆ ಈಗ ಹೀಗೆ ಮಾಡುವುದು ತಪ್ಪೇನೋ ಎಂದುಕೊಂಡನು. ವಿನಯ್ ಸ್ವಲ್ಪ ಹಿಂದೆ ಸರಿದನು. ಸುಮನ ಏನಾಯಿತು ಎಂದು ಕೇಳಿದಳು. ವಿನಯ್ ಏನೂ ಇಲ್ಲ ಎಂದು ಉತ್ತರ ಕೊಟ್ಟನು. ಆ ದುರ್ಬಲಕ್ಷಣದಲ್ಲಿ ಇಬ್ಬರ ನಡುವೆ ಆ ಕೆಲಸ ನಡೆದೆ ಹೋಯಿತು. ವಿನಯ್ ತನ್ನ ಬಲವನ್ನೆಲ್ಲ ಬಳಸಿದನು. ಸುಮನಾಳ ದಾಹ ತೀರಿತು. ಹಲವು ದಿನಗಳ ನಂತರ ಆ ರುಚಿಯನ್ನು ಅನುಭವಿಸಿದರಿಂದ ಅವಳಿಗೆ ಬಹಳ ಇಷ್ಟವಾಯಿತು. ಮತ್ತೆ ಮತ್ತೆ ಅದೇ ಬೇಕು ಎಂದು ಬಯಸಿದಳು. ಆದರೆ ವಿನಯ ಮಾತ್ರ ಮೈತ್ರಿಯನ್ನು ತನ್ನ ಲೈನ್ಗೆ ತರುವ ಕೆಲಸದಲ್ಲಿದ್ದನು. ಇದೇ ರೀತಿ ಆದರೆ ಲಾಭವಿಲ್ಲ ಎಂದು ಒಂದು ದಿನ ಒಂಟಿಯಾಗಿ ಕುಳಿತಿದ್ದ ಮೈತ್ರಿಯ ಬಳಿ ಹೋದನು. ನಾನು ಅಂದರೆ ನಿನಗೆ ಇಷ್ಟ ಇದೆಯಾ ಎಂದು ಕೇಳಿದನು. ಮೈತ್ರಿ ನಾಚುತ್ತಾ ನನಗೂ ಇಷ್ಟ ಎಂದಳು. ವಿನಯ್ ತುಂಬಾ ಸಂತೋಷಪಟ್ಟನು. ನಾವು ಇಬ್ಬರು ಬೇಗ ಮದುವೆ ಆಗೋಣ ಎಂದನು. ಆದರೆ ಮೈತ್ರಿ ಬಹಳ ಹೆದರಿದಳು. ನಾನು ಅಂದರೆ ನಮ್ಮ ಮನೆಯವರಿಗೆ ಇಷ್ಟ ಇದೆಯೋ ಇಲ್ಲವೋ ಎಂದು ಸಂಕೋಚಪಟ್ಟಳು. ಆದರೆ ವಿನಯ್ ಏನು ಚಿಂತೆ ಮಾಡಬೇಡ, ನಿಮ್ಮ ಅಮ್ಮನನ್ನು ನಾನು ಒಪ್ಪಿಸುತ್ತೇನೆ ಎಂದು ಭರವಸೆಯಿಂದ ಹೇಳಿದನು. ಏಕೆಂದರೆ ಮದುವೆ ಆದರೆ ಆ ಸುಖವನ್ನು ಪ್ರತಿದಿನ ಪಡೆಯಬಹುದು, ಇಲ್ಲದಿದ್ದರೆ ಕೆಲವೊಮ್ಮೆ ಮಾತ್ರ ಸಿಗುತ್ತದೆ ಎಂಬುದು ವಿನನ್ನ ಯೋಚನೆ. ಮೈತ್ರಿಯೊಂದಿಗೆ ಮೊದಲೇ ಪ್ರಣಯದಲ್ಲಿ ತೊಡಗಲು ಅವನು ನಿರ್ಧರಿಸಿದ್ದನು. ಆ ದಿನ ಮೈತ್ರಿಯ ಹುಟ್ಟುಹಬ್ಬತ್ತು. ತನ್ನ ಬಳಿ ಉಳಿಸಿದ ಹಣದಿಂದ ಮೈತ್ರಿಗೆ ಒಂದು ಒಳ್ಳೆಯ ಡ್ರೆಸ್ ಕೊಂಡು ಉಡುಗೊರೆಯಾಗಿ ಕೊಟ್ಟನು. ಆ ಡ್ರೆಸ್ ಮೈತ್ರಿ ಧರಿಸಿದಳು. ಅವಳು ಆ ಡ್ರೆಸ್ನಲ್ಲಿ ಅಪರಂಜಿ ಗೊಂಬೆಯಂತೆ ಇದ್ದಳು. ವಿನ್ನರ್ ಹುಟ್ಟು ಹಬ್ಬದ ಶುಭಾಶಯ ತಿಳಿಸಿ ನನಗೇನು ಕೊಡಲ್ವಾ ಎಂದು ತುಂಟತನದಿಂದ ಕೇಳಿದನು. ನಿನಗೆ ಏನು ಬೇಕು ಎಂದಳು. ನನಗೆ ನೀನೇ ಬೇಕು ಎಂದನು. ನಾನು ಬೇಕು ಅಂದರೆ ಏನು ಎಂದು ಮತ್ತೆ ಪ್ರಶ್ನಿಸಿದಳು. ವಿನಲ್ ನೇರವಾಗಿ ನನಗೆ ಅದು ಬೇಕು ಎಂದನು. ತೀಪೋ, ನಿನಗೆ ಏನಾದರೂ ಬುದ್ಧಿ ಇದೆಯಾ ಎಂದು ಚೇಷ್ಟೆಯಿಂದ ಬಯದಳು. ವಿನಲ್ ಮುಖ ಉಬ್ಬಿಸಿ ನಿಂತನು. ಅದನ್ನು ನೋಡಲಾಗದೆ ಮೈತ್ರಿ ಸರಿ, ನಿನ್ನ ಇಷ್ಟ ಎಂದು ಒಪ್ಪಿಕೊಂಡಳು. ಆ ದಿನ ಸಂಜೆ ಸುಮನ ಮನೆಯಲ್ಲಿ ಕೆಲಸ ಮಾಡಿಕೊಳ್ಳುತ್ತಿದ್ದಳು. ವಿನಯ್ ಮೈತ್ರಿಯನ್ನು ಟೆರೆಸ್ ಮೇಲೆ ಕರೆದುಕೊಂಡು ಹೋದನು. ಅಲ್ಲಿ ತುಂಬಾ ಕತ್ತಲಿತ್ತು. ವಿನಯ್ ಮೈತ್ರಿಯನ್ನು ಆತುರದಿಂದ ಹತ್ತಿರಕ್ಕೆ ತೆಗೆದುಕೊಂಡನು. ಅವಳನ್ನು ಎಲ್ಲೆಲ್ಲೋ ಸ್ಪರ್ಶಿಸಿದನು. ಮೈತ್ರಿ ಅದನ್ನು ನಿರಾಕರಿಸಲು ಆಗಲಿಲ್ಲ. ಅವಳಿಗೆ ಆ ದಿನ ಏನೋ ಹೊಸದಾಗಿ ಅನುಭವವಾಯಿತು. ಸ್ವಲ್ಪ ಸಮಯ ಇಬ್ಬರ ನಡುವೆ ಯುದ್ಧ ನಡೆಯಿತು. ಮೈತ್ರಿಯ ಸೊತ್ತನ್ನು ವಿನಲ್ ತನ್ನದಾಗಿಸಿಕೊಂಡನು. ಅದೇ ಸಮಯದಲ್ಲಿ ಅಚಾನಕ್ಕಾಗಿ ಸುಮನ ಟೆರೆಸ್ ಮೇಲೆ ಬಂದಳು. ಅಲ್ಲಿ ನಡೆಯುತ್ತಿದ್ದ ಸನ್ನಿವೇಶವನ್ನು ನೋಡಿದಳು. ಸುಮನ ಕೋಪದಿಂದ ರೋದ್ರಳಾದಳು. ಇಬ್ಬರು ಕೆಳಗೆ ಬಂದ ಮೇಲೆ ಮೈತ್ರಿಯನ್ನು ಒಳಗೆ ಕಳುಹಿಸಿ ನೀನು ಮಾಡಿದ ಕೆಲಸ ಏನು ಎಂದು ವಿನರ್ನನ್ನು ತರಾಟೆಗೆ ತೆಗೆದುಕೊಂಡಳು. ವಿನಯ್ ಆಂಟಿ, ನನಗೆ ಮೈತ್ರಿ ಅಂದರೆ ತುಂಬಾ ಇಷ್ಟ. ನಾನು ಅವಳನ್ನು ಮದುವೆ ಆಗುತ್ತೇನೆ ಎಂದು ನೇರವಾಗಿ ಹೇಳಿದನು. ಆಗ ಸುಮನ ಅದೆಲ್ಲ ಇಲ್ಲಿ ನಡೆಯುವುದಿಲ್ಲ, ನೀನು ತಕ್ಷಣ ಮನೆ ಬಿಟ್ಟು ಹೊರಗೆ ಹೋಗು ಎಂದಳು. ವಿನಲ್ ಸ್ವಲ್ಪವೂ ಹೆದರಲಿಲ್ಲ. ಆಂಟಿ, ನೀನು ಒಂದು ವೇಳೆ ನಮ್ಮ ಮದುವೆಗೆ ಒಪ್ಪದಿದ್ದರೆ ನಮ್ಮಿಬ್ಬರ ನಡುವೆ ನಡೆದ ವಿಷಯವನ್ನು ಅಂಕಲ್ ಹತ್ತಿರ ಹೇಳುತ್ತೇನೆ ಎಂದು ಬೆದರಿಕೆ ಹಾಕಿದನು. ಸುಮನಾಳಿಗೆ ದಿಡದಿರ್ ಎಂದು ಹೃದಯ ನಿಂತಂತಾಯಿತು. 2 ನಿಮಿಷ ಆಲೋಚಿಸಿ, ಸರಿ, ನಿಮ್ಮಿಬ್ಬರ ಮದುವೆ ಮಾಡುತ್ತೇನೆ ಎಂದಳು. ಕ್ಷಣಿಕ ಆವೇಶದಲ್ಲಿ ಆದ ಚಿಕ್ಕ ತಪ್ಪಿನಿಂದ ತನ್ನ ಮಗಳ ಜೀವನ ಹಾಳಾಯಿತು ಎಂದು ಸುಮನ ಬಹಳ ದುಃಖಪಟ್ಟಳು. ಗಂಡ ದುಬೈಯಿಂದ ಬಂದ ಮೇಲೆ ಅವನೊಂದಿಗೆ ಮಾತನಾಡಿ ಅವರಿಬ್ಬರ ಮದುವೆಯನ್ನು ಮಾಡಿದಳು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.